ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಪ್ರಿಯ ವೀಕ್ಷಕರೇ, 2026ರ ಶ್ರೀ ಪರಾಭವ ನಾಮ ಸಂವತ್ಸರದ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲರಿಗೂ ಈ ವರ್ಷ ಹೊಸ ಹರುಷ, ಸಂತೋಷ, ಆರೋಗ್ಯ, ಐಶ್ವರ್ಯ ಹಾಗೂ ಸುಖಕರವಾದ ನೆಮ್ಮದಿಯ ಜೀವನ ಕೊಡಲಿ ಅಂತ ನನ್ನ ಆರಾಧ್ಯ ದೇವರಾದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದೇವರಲ್ಲಿ ಪ್ರಾರ್ಥಿಸುತ್ತಾ, ಶ್ರೀ ಪರಾಭವನಾಮ ಸಂವತ್ಸರದ ದ್ವಾದಶ ರಾಶಿಗಳ ಫಲಾಫಲಗಳು. ದ್ವಾದಶ ರಾಶಿಗಳ ಫಲ ಹೇಳುವುದಕ್ಕೆ ಮುಂಚೆ ಗೋಚಾರದಲ್ಲಿ ಆಗುವ ಬದಲಾವಣೆ, ಅಂದರೆ ಬ್ರಹ್ಮಾಂಡದಲ್ಲಿ ಆಗುವ ಗ್ರಹಗತಿಗಳ ಸಂಚಾರ, ಯಾವ ಯಾವ ಗ್ರಹಗಳು ಎಲ್ಲಿಯವರೆಗೂ ಯಾವ ಸ್ಥಳದಲ್ಲಿ ಕುಳಿತಿರುತ್ತದೆ ಹಾಗೂ ಮನೆ ಬದಲಾವಣೆ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ, ಸ್ಥಳ ಬದಲಾವಣೆಯಿಂದ ಯಾವ ನಕ್ಷತ್ರಕ್ಕೆ ಒಳ್ಳೆಯದು, ಯಾವ ನಕ್ಷತ್ರಕ್ಕೆ ಕೆಟ್ಟದಾದ ಪರಿಣಾಮ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ಗೋಚಾರ ಫಲ ಎಂದು ಕರಿತೀವಿ. ನಮಗೆ ಗೋಚಾರದಲ್ಲಿ ವಿಶೇಷವಾಗಿ ಈ ವರ್ಷದ 2026ರ ಉಗಾದಿಯು 19ನೇ ತಾರೀಕು ಗುರುವಾರ ಬರ್ತಾ ಇದೆ. ನಮಗೆ ರಾಜ ಬಂದ್ಬಿಟ್ಟು ಗುರುಗ್ರಹ. ಆವತ್ತಿನ ದಿನದ ಗೋಚಾರ ಹೇಗಿದೆ ಅಂತ ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಶುಕ್ರ ಭಗವಾನರು, ಮಿಥುನ ರಾಶಿಯಲ್ಲಿ ಗುರು ಭಗವಾನರು, ಸಿಂಹರಾಶಿಯಲ್ಲಿ ಕೇತು ಭಗವಾನರು, ಕನ್ಯಾ ರಾಶಿಯಲ್ಲಿ ಚಂದ್ರ ಭಗವಾನರು, ಕುಂಭರಾಶಿಯಲ್ಲಿ ಬುಧ ಮತ್ತೆ ರಾಹು ಭಗವಾನರು, ಮೀನರಾಶಿಯಲ್ಲಿ ಶನಿ, ರವಿ, ಕುಜ ಭಗವಾನರು ನಿಂತಿದ್ದಾರೆ. ಇಲ್ಲಿ ಕರ್ಕಾಟಕ ರಾಶಿ, 4ನೇ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯ ಈ ಪರಾಭವ ನಾಮ ಸಂವತ್ಸರದ ಫಲವೇನು, ಕರ್ಕಾಟಕ ರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ, ಕುಟುಂಬ, ಉದ್ಯೋಗ, ವ್ಯಾಪಾರ, ಆರೋಗ್ಯ ಏನೆಲ್ಲ ಬದಲಾವಣೆ ಆಗಲಿದೆ, ಯಾವ ಕ್ಷೇತ್ರದಲ್ಲಿ ಶುಭ ಯಾವುದೆಲ್ಲ ಅಶುಭ ಎಂಬ 2 ಮಾತುಗಳನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಳ್ಳುತ್ತೇನೆ. ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ 4ನೇ ಪಾದ, ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಆಶ್ಲೇಷ ನಕ್ಷತ್ರ 1, 2, 3, 4ನೇ ಪಾದ. ಪುನರ್ವಸು ನಕ್ಷತ್ರ 4ನೇ ಪಾದಕ್ಕೆ ಹಿ, ಪುಷ್ಯಮಿ ನಕ್ಷತ್ರಕ್ಕೆ ಹೂ, ಹೇ, ಹೋ, ಢ, ಆಶ್ಲೇಷ ನಕ್ಷತ್ರಕ್ಕೆ ಡಿ, ಡು, ಢೆ, ಢೋ ಎಂಬ 4 ಅಕ್ಷರಗಳು ಬರುತ್ತದೆ. ಈ ವರ್ಷದಲ್ಲಿ ಇವರಿಗೆ ಆದಾಯ 8, ವ್ಯಯ 2, ಆರೋಗ್ಯ 3, ಅನಾರೋಗ್ಯ 2, ಗೌರವ 1, ಅಗೌರವ 2, ಸುಖ 6, ದುಃಖ 3. ಈ ವರ್ಷ ಪರಾಭವನಾಮ ಸಂವತ್ಸರದಲ್ಲಿ ಮಿಶ್ರ ಫಲ ಕಂಡುಬರುತ್ತದೆ. ಗುರುಗ್ರಹವು ಮಿಥುನದಿಂದ ಕರ್ಕಾಟಕ್ಕೆ ಬರುತ್ತಾರೆ. 5, 7, 9ನೇ ಮನೆಯಲ್ಲಿ ದೃಷ್ಟಿ ತೋರುವುದರಿಂದ ಒಳ್ಳೆಯ ಫಲವನ್ನು ಕೊಡುತ್ತಾರೆ. ಶನಿಗ್ರಹವು ವರ್ಷವಿಡೀ 9ನೇ ಮನೆಯಲ್ಲಿ ಸಂಚಾರ ಮಾಡಿ ಅಷ್ಟಮದಲ್ಲಿ ಶನಿ ಬರ್ತಾರೆ. ಶನಿಗ್ರಹವು ಭಾಗ್ಯದಲ್ಲಿರುವುದರಿಂದ ಧರ್ಮ, ಭಾಗ್ಯ, ಉನ್ನತ ಶಿಕ್ಷಣ ಲಭಿಸುತ್ತದೆ. ಕಾನೂನು ಮತ್ತು ವಿದೇಶಗಳಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರದಲ್ಲಿ ಒಳ್ಳೆಯ ಫಲ ಸಿಗುತ್ತದೆ. ಗುರುಗ್ರಹವು ಜೂನ್ 2ನೇ ತಾರೀಕು ಮಿಥುನ ರಾಶಿಯಿಂದ ಸಂಚಾರ ಮಾಡಿ ಕರ್ಕಾಟಕಕ್ಕೆ ಬರುವುದರಿಂದ ಹೆಚ್ಚಿನ ಖರ್ಚಾಗುತ್ತದೆ. ಆಸ್ಪತ್ರೆಗಳಿಗೆ ಹೆಚ್ಚಿನ ಹಣಕಾಸು ಖರ್ಚಾಗುತ್ತದೆ. ಕೆಲಸ ಕಾರ್ಯಗಳಲ್ಲಿ ಅಲ್ಪ ಪ್ರಗತಿ ಕಂಡುಬರುತ್ತದೆ. ಜೂನ್ 2ರ ನಂತರ ಗುರುಗ್ರಹವು ಕರ್ಕಾಟಕಕ್ಕೆ ಬರುವುದರಿಂದ ಗುರು ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುವುದರಿಂದ ದೇಹದಲ್ಲಿ ಅನಾರೋಗ್ಯ ಬಾಧೆಗಳು ಇದ್ದರೂ ಸಹ ಆತ್ಮವಿಶ್ವಾಸ, ಗೌರವ, ಸಾಮಾಜಿಕ ಸ್ಥಾನಮಾನ, ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಪ್ರಗತಿ ಕಂಡುಬರುತ್ತದೆ. ರಾಹು ನವೆಂಬರ್ ತಿಂಗಳವರೆಗೂ ಕುಂಭರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ಕರ್ಕಾಟಕ ರಾಶಿಗೆ ಇದು ಅಷ್ಟಮ ಭಾವ. ಗುಪ್ತ ಚಿಂತೆ, ಬದಲಾವಣೆ, ಹಣಕಾಸು ವ್ಯವಹಾರದಲ್ಲಿ ಮೋಸ ಹೋಗುವುದು, ಸಾಲಬಾಧೆ ಹೆಚ್ಚಾಗುತ್ತದೆ, ಆರೋಗ್ಯ ಸಮಸ್ಯೆ ಕಂಡುಬರುತ್ತದೆ. ನವೆಂಬರ್ ನಂತರ ರಾಹು ಮಕರ ರಾಶಿಗೆ ಪ್ರವೇಶ ಮಾಡುವುದರಿಂದ ಇದು ಸಪ್ತಮ ಭಾವ, ಉತ್ತಮ ಫಲ ಸಿಗುತ್ತದೆ. ನಂತರ ಕೇತುಗ್ರಹ ಸಿಂಹದಿಂದ ನಿಮ್ಮ ರಾಶಿಯಾಗಿರ್ತಕ್ಕಂಥ ಕರ್ಕಾಟಕ ರಾಶಿಗೆ ಸಂಚಾರ ಮಾಡುವುದರಿಂದ ವೈರಾಗ್ಯತನ ಹೆಚ್ಚಾಗುತ್ತದೆ, ಒಂಟಿತನ ಕಾಡುತ್ತದೆ, ಸ್ವಭಾವದಲ್ಲಿ ಅಂತರ್ಮುಖತೆ ಹೆಚ್ಚಾಗುತ್ತದೆ, ವಿವಾಹ ಮತ್ತು ಸಂತಾನ ವಿಚಾರದಲ್ಲಿ ಒಳ್ಳೆಯ ಫಲ ಸಿಗುತ್ತದೆ. ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ಸಂತಾನ ಮತ್ತೆ ದಾಂಪತ್ಯ ಯೋಗ ಹೆಚ್ಚಾಗಿದೆ. ವ್ಯಾಪಾರ ವ್ಯವಹಾರದಲ್ಲಿ ಅಧಿಕವಾಗಿರ್ತಕ್ಕಂಥ ಧನಲಾಭ ಸಿಗುತ್ತದೆ. ಬಂಧು ಮಿತ್ರರ ಸಹಾಯ ಸಹಕಾರ ಸಿಗುತ್ತದೆ. ಆರೋಗ್ಯ ಸುಧಾರಣೆಯಾಗುತ್ತದೆ. ವಸ್ತ್ರ ಆಭರಣ ಪ್ರಾಪ್ತಿ ಸಿಗುತ್ತದೆ. ಇಲ್ಲಿ ವಿಶೇಷವಾಗಿ ಶನಿ ವಕ್ರೀಗತನಾಗಿ ಗುರುವಿನ ಒಂದು ಆಶೀರ್ವಾದ ಸಿಗಲಿಕ್ಕೆ ಗುರು ದತ್ತಾತ್ರೇಯ ಸ್ವಾಮಿ ಪಾರಾಯಣ ಮಾಡುವುದರಿಂದ, ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ತೆಗೆದುಕೊಳ್ಳುವುದರಿಂದ, ಪೂಜೆ ಮಾಡುವುದರಿಂದ ಒಳ್ಳೆಯ ಫಲ ಸಿಗುತ್ತದೆ.